ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬ ಹಲ್ಲು ನೋವಾಗ್ತಾ ಇದೆಯಾ? ಭಯಂಕರ ನೋವಿದೆ, ಕಮ್ಮಿನೇ ಆಗ್ತಾ ಇಲ್ಲ. ಡೆಂಟಿಸ್ಟ್ ಹತ್ರ ಹೋಗುವಷ್ಟರೊಳಗೆ ತುಂಬ ನೋವಾಗ್ತಾ ಇದೆ ಅಂದರೆ ಫಸ್ಟ್ ಈ ಮನೆ ಮದ್ದನ್ನು ಟ್ರೈ ಮಾಡಿ. ಹಾಗೆ ಬಿಳಿ ಹಲ್ಲು, ಹಳದಿ ಹಲ್ಲಿನಿಂದ ಬಿಳಿ ಹಲ್ಲನ್ನು ಹೇಗೆ ಮಾಡೋದು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಹಾಗಿದ್ರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಭಯಂಕರ ನೋವಿದೆ, ಹಾಸ್ಪಿಟ್ಲಿಗೆ ಹೋಗೋಷ್ಟು ಟೈಮ್ ಇಲ್ಲ, ಆದರೆ ಅಲ್ಲಿ ಹೋಗಿ ತೋರಿಸ್ಕೊಳೋವರೆಗೂ ಈ ನೋವನ್ನ ತಡ್ಕೊಳಕ್ಕಾಗ್ತಾ ಇಲ್ಲ ಅನ್ನೋರು ಫಸ್ಟು ಮನೆಯಲ್ಲಿ ಈ ರೆಮಿಡಿನ ಟ್ರೈ ಮಾಡಿ, ಆಮೇಲೆ ನೀವು ಹಾಸ್ಪಿಟ್ಲಿಗೆ ಹೋಗ್ಬೋದು. ಏನಪ್ಪ ಅಂತಂದರೆ, ಈ ಹಲ್ಲು ಹುಳುಕಾಗಿದ್ದಾಗ ಈ ಚಾಕ್ಲೇಟು, ಬಿಸ್ಕೆಟು, ಸ್ವೀಟ್ಸ್ ಐಟಮ್ಸ್ ಆಗಿರ್ಬೋದು, ಅಥವಾ ಮೊದಲಿನಿಂದನೂ ಸಣ್ಣದಾಗಿ ಹಲ್ಲು ಹುಳುಕಾಗ್ತಾ ಇದ್ದಾಗ ಅದನ್ನು ನಮಗೆ ತಡೆಯೋಕ್ಕಾಗೋದಿಲ್ಲ. ಇದರಿಂದ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ನಮ್ಮ ಈ ಹಲ್ಲಿನ ಕೆಳಗಡೆ ಭಾಗ ಏನಿದೆ ಅದರಿಂದ ನರಗಳೆಲ್ಲ ವೀಕ್ ಆಗ್ತಾ ಹೋಗುತ್ತೆ, ಹಾಗೆ ಹಲ್ಲುಗಳು ಕೂಡ ಲೂಸ್ ಆಗುತ್ತೆ. ಮೊದಲಿಗೆ ನಾವು ಈ ಒಂದು ರೆಮಿಡಿನ ಟ್ರೈ ಮಾಡೋದ್ರಿಂದ ಹಲ್ಲು ಗಟ್ಟಿಯಾಗಿರುತ್ತೆ, ಹಾಗೆ ಹುಳುಕಾಗೋದನ್ನು ತಪ್ಪಿಸುತ್ತೆ. ಹುಳುಕಾಗಿರುವಂಥ ಜಾಗದಲ್ಲಿ ಈ ಒಂದು ರೆಮಿಡಿನ ಟ್ರೈ ಮಾಡಿ ಇಡೋದ್ರಿಂದ ಹಲ್ಲು ನೋವೇನಿದೆ ಇನ್ಸ್ಟೆಂಟಾಗಿ ರಿಲೀಫ್ ಸಿಗುತ್ತೆ. ಆ ನರಗಳ ಸೆಳೆತ ಏನಿದೆ ಅಲ್ಲಿ ಅದು ಕಮ್ಮಿ ಆಗುತ್ತೆ, ಹಾಗೆ ಭಯಂಕರ ನೋವಿದೆ ಅದು ಕೂಡ ಕಮ್ಮಿ ಆಗುತ್ತೆ. ಫಸ್ಟು ನಾನಿಲ್ಲಿ ಲವಂಗನ ತೊಗೊಂಡಿದ್ದೀನಿ. ಲವಂಗನ ಕುಟ್ಟಿ ಪುಡಿ ಮಾಡಿ ಒಂದು ಸೈಡ್ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಕೂಡ ಅಷ್ಟೇ ನಮ್ಮ ಈ ಒಂದು ಹಲ್ಲು ನೋವಿಗೆ ಒಂದೊಳ್ಳೆಯ ರಾಮಬಾಣ ಅಂದರೆ ಸುಳ್ಳಾಗೋದಿಲ್ಲ. ಎಷ್ಟೇ ನೋವಿದ್ರೂ ಕೂಡ ಅದನ್ನು ಕಮ್ಮಿ ಮಾಡುವಂಥ, ಹೀಲ್ ಮಾಡುವಂಥ ಶಕ್ತಿ ಈ ಒಂದು ಬೆಳ್ಳುಳ್ಳಿಗೆ ಇದೆ. ಇದನ್ನು ಕೂಡ ಫಸ್ಟಿಗೆ ಜಜ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಜಜ್ಕೊತಾ ಇದ್ದೀನಿ. ಇದನ್ನು ಏನು ಟೈಮ್ ಹೋಗೋದಿಲ್ಲ, ಏನಿಲ್ಲ, ಜಸ್ಟ್ 5 ನಿಮಿಷದಲ್ಲಿ ಈ ಒಂದು ರೆಮಿಡಿ ತಯಾರಾಗಿಬಿಡುತ್ತೆ. ಇದನ್ನು ನೀವು ಒಂದು ಸತಿ ಮಾಡಿ ನೋಡಿ, ನಿಮಗೆ ರಿಲೀಫ್ ಸಿಕ್ಕೇ ಸಿಗುತ್ತೆ. ಫಸ್ಟು ನಾನಿಲ್ಲಿ ಲವಂಗನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದು, ಅದಾದಮೇಲೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಕೂಡ ಅಷ್ಟೇ, ಈಗ ಇದನ್ನು ಕೂಡ ಜಜ್ಜಿ ಸೈಡಿಗೆ ಇಟ್ಕೊಂಡಿದ್ದೀನಿ. ಈಗ ಇವೆರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಳ್ಳುಳ್ಳಿ ಮತ್ತು ಈ ಒಂದು ಲವಂಗ ಎರಡೂ ಕೂಡ ಏನಿದೆ ಕರೆಕ್ಟ್ ಪ್ರಮಾಣದಲ್ಲಿರಬೇಕು, ಅಂದರೆ ಕರೆಕ್ಟಾಗಿರಬೇಕು. ಇಲ್ಲಾಂತಂದರೆ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನಿಮಗೆ ತ್ರಾಸಾಗೋದು. ಹಾಗಾಗಿ ಕರೆಕ್ಟಾಗಿ ಒಂದು 3ರಿಂದ 4 ಲವಂಗ, ಹಾಗೆ 2 ಎಸಳು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. 2 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಅವೆರಡನ್ನೂ ಕರೆಕ್ಟಾಗಿ ಜಜ್ಜಿ ಸೈಡಿಗೆ ಇಟ್ಕೊಂಡಿದ್ದೀನಿ. ಇವಾಗ ಇವೆರಡನ್ನೂ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಇವಾಗ ಇದನ್ನು ಉಂಡೆ ಆಕಾರದಲ್ಲಿ ಮಾಡ್ಕೋಬೇಕು. ಈ ಒಂದು ಉಂಡೆ ಆಕಾರದಲ್ಲಿ ಮಾಡಿಕೊಂಡು ಇದನ್ನು ಯಾವ ರೀತಿಯಪ್ಪ ಇಡೋದು ಅನ್ನೋ ಹಾಗಿದ್ರೆ, ಜಸ್ಟ್ ಇದನ್ನು ಉಂಡೆ ಆಕಾರದಲ್ಲಿ ಮಾಡಿ ಎಲ್ಲಿ ನಿಮಗೆ ಹುಳುಕಾಗಿದೆ ಹಲ್ಲು ಆ ಜಾಗದಲ್ಲಿ ಒಂದು 5 ನಿಮಿಷ ಇಟ್ಟರೆ ಸಾಕಾಗುತ್ತೆ. ಜಾಸ್ತಿ ಸಮಯ ತಗೊಳೋದಿಲ್ಲ, ಜಸ್ಟ್ 5 ನಿಮಿಷ ಇಡಿ. ಅದಾದಮೇಲೆ ಹಲ್ಲೇನಿದೆ ನೋಡಿ, ದವಡೆ ಕಡೆ ಲಾಸ್ಟಿಗೆ ಯಾವಾಗಲೂ ಜಟ್ ಜಟ್ ಅಂತೇಳಿ ಹೊಡಿತಾ ಇರುತ್ತೆ. ಅಂಥವ್ರು ಇದನ್ನು ಲಾಸ್ಟ್ ಎಂಡಿಂಗ್ನಲ್ಲಿ ಸ್ವಲ್ಪ ಹೊತ್ತು ಇದನ್ನು ಅಗದ್ಬಿಟ್ರೆ ಸಾಕಾಗುತ್ತೆ. ನೋವು ಏನಿದೆ ಅದು ಕಮ್ಮಿ ಆಗುತ್ತೆ. ಅಗದಿರೋದ್ರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಆ ಜಾಗದಲ್ಲಿ, ಹಲ್ಲಿರುವಂಥ ಜಾಗದಲ್ಲಿ, ನೋವಿರುವಂಥ ಜಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಈ ಟಿಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ, ತುಂಬ ಹಲ್ಲು ಸ್ಮೆಲ್ ಬರ್ತಾ ಇದೆ, ವಾಸನೆ, ತುಂಬ ದುರ್ವಾಸನೆ ಬರ್ತಾ ಇದೆ, ಹಲ್ಲಿನಲ್ಲಿ ಬಾಯಿಯಿಂದ ತುಂಬ ದುರ್ವಾಸನೆ ಬರ್ತಾ ಇದೆ, ಹಲ್ಲೆಲ್ಲ ಹಳದಿಯಾಗಿದೆ ಅನ್ನೋರು ಈ ಒಂದು ಮನೆ ಮದ್ದನ್ನು ಟ್ರೈ ಮಾಡಿ. ಇದನ್ನು ನೀವು ವಾರದಲ್ಲಿ 3 ದಿನ ಮಾಡಿದರೆ ಸಾಕು. ಹಾಗೆ ನಿಮ್ಮ ಮೌತ್ ಯಾವಾಗಲೂ ಫ್ರೆಶ್ ಆಗಿರಬೇಕು ಅನ್ನೋ ಹಾಗಿದ್ರೆ ಈ ಒಂದು ರೆಮಿಡಿನ ನೀವು ಕಂಪಲ್ಸರಿ ಟ್ರೈ ಮಾಡಿ. ಹಾಗೆ ಇನ್ನೂ ಒಂದು ಟಿಪ್ ಇದೆ, ಅದನ್ನು ನಾನು ಇದರಲ್ಲಿ ಆ್ಯಡ್ ಮಾಡಿಲ್ಲ, ಜಸ್ಟ್ ನಿಮಗೆ ಹೇಳ್ತೀನಿ. ಮಿಂಟ್ ಏನಿದೆ ಅಂತಂದರೆ, ನಾವು ಯೂಸ್ ಮಾಡುವಂಥ ದಿನನಿತ್ಯ ಅಡುಗೆಯಲ್ಲಿ ಯೂಸ್ ಮಾಡುವಂತಹ ಎಲೆನೇ ನಾವು ತೊಗೋಬೇಕಾಗುತ್ತೆ. ಆ ಪುದೀನ ನೀರು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬಾಯಿ ಮುಕ್ಕಳಿಸೋದ್ರಿಂದ ನಿಮಗೆ ನಿಮ್ಮ ಬಾಯಿಯಲ್ಲಿರುವಂತಹ ದುರ್ವಾಸನೆ ಏನಿದೆ ಅದು ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ಅದನ್ನು ನಾನು ನೆಕ್ಸ್ಟ್ ಟಿಪ್ನಲ್ಲಿ ಮಾಡಿ ತೋರಿಸ್ತೀನಿ. ಹೀಗೆ ನೋಡೋಣ. ಈ ಹಲ್ಲು ಬಿಳಿ ಆಗೋದಕ್ಕೆ ಏನು ಮಾಡಬೇಕು ಅಂತಂದರೆ, ಫಸ್ಟು ನಾನು ಇಲ್ಲಿ ಹಸಿ ಶುಂಠಿನ ಜಜ್ಕೊತಾ ಇದ್ದೀನಿ. ಹಸಿ ಶುಂಠಿ ನಿಮ್ಮ ಒಂದು ಹಲ್ಲಿನಲ್ಲಿರುವಂತಹ ಕೊಳಕುಗಳನ್ನು ತೆಗೆಯೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ, ನಾನು ನಿಮಗೆ ಮೊದಲೇ ಹೇಳಿರುವ ಹಾಗೆ ತುಂಬ ಸ್ಮೆಲ್ ಇತ್ತಂದರೆ ಅದನ್ನು ಫ್ರೆಶ್ನೆಸ್ ಇಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಈ ಹಸಿ ಶುಂಠಿನ ನಾನು ಜಜ್ಜಿಟ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪಂತೂ ಸ್ಟೇನ್ಸ್ನ ತೆಗೆಯೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಪ್ರತಿಯೊಂದು ಕೋಲ್ಗೇಟ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದರಲ್ಲಿ ನಿಮಗೆ ಮೊದಲಿಗೆ ಕೇಳ್ತಾರೆ ಉಪ್ಪಿದೆಯಾ ಅಂತೆಲ್ಲ ಹೇಳ್ತಾರಲ್ವ. ಸೊ ಉಪ್ಪು ಕೂಡ ಅಷ್ಟೇ ನಮ್ಮ ಒಂದು ಹಲ್ಲಿನ ಸ್ಟೇನ್ಸ್ನ ತೆಗೆಯೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಅರಿಶಿನ ತೊಗೊಂಡಿದ್ದೀನಿ. ಈ ಅರಿಶಿನ ಎದಕ್ಕಪ್ಪ ಅಂತಂದರೆ, ಈ ಒಂದು ಹಲ್ಲಿನ ಮಿಡಿಲ್ ಭಾಗದಲ್ಲಿ ಕೆಂಪಾಗಿಬಿಡುತ್ತೆ. ಒಬ್ಬೊಬ್ಬರಿಗೆ ಹೀಟ್ ಜಾಸ್ತಿ ಆಯ್ತಂದರೆ ಕೆಂಪಾಗ್ತಾ ಇರುತ್ತೆ. ಆ ಒಂದು ದವಡೆ ಆಗಿರ್ಬೋದು, ಮೇಲ್ಗಡೆ ಭಾಗ ಆಗಿರ್ಬೋದು, ಎಲ್ಲವೂ ಕೂಡ ರೆಡ್ನೆಸ್ ಆಗಿಬಿಟ್ಟು ಅವರಿಗೆ ತುಂಬ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ.
ಅದನ್ನು ತಡೆಗಟ್ಟೋಕ್ಕೋಸ್ಕರ ನಾನು ಇಲ್ಲಿ ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಅರಿಶಿನ ಮತ್ತು ಹಸಿ ಶುಂಠಿ ಹಾಗೆ ಉಪ್ಪು ಇದೇನು ಹಾಕಿದ್ವಲ್ವ ಅದನ್ನು ನೀಟಾಗಿ ಕಲಿಸ್ಬಿಟ್ರೆ ಅದ್ರ ನೀರು ಬರುತ್ತೆ. ಆ ನೀರನ್ನು ನಾವು ತೆಗೆದಿಟ್ಕೋಬೇಕಾಗತ್ತೆ. ಇಲ್ಲಿ ಹಸಿ ಶುಂಠಿನ ಸೈಡಿಗೆ ಇಟ್ಕೊಂಡ್ಬಿಟ್ಟು ಅದರ ರಸನ ತಗೊಂಡಿದ್ದೀನಿ. ಇದನ್ನು ನೀವು ಏನು ಶೋಧಿಸ್ಕೊಳೋದೇನು ಬೇಕಾಗೋದಿಲ್ಲ. ಜಸ್ಟ್ ನಿಮ್ಮ ಕೈಯಿಂದನೇ ಗಟ್ಟಿಯಾಗಿ ಹಿಂಡಿದ್ರೆ ಬಂದುಬಿಡುತ್ತೆ. ನೀವು ದಿನನಿತ್ಯದಲ್ಲಿ ಯಾವ ಪೇಸ್ಟನ್ನು ಯೂಸ್ ಮಾಡ್ತೀರಲ್ವ ಅದೇ ಪೇಸ್ಟನ್ನು ನೀವು ಇದರಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ತುಂಬ ವಾಸನೆ ಇದ್ದವರು ವಾರದಲ್ಲಿ ಇದನ್ನು 2-3 ಸತಿ ಟ್ರೈ ಮಾಡ್ಬೋದು. ನಿಮಗೆ ಏನಪ್ಪ ಹಲ್ಲೇ ಹಳದಿ ಇದೆ ಅನ್ನೋರು ಇದನ್ನು ವಾರಕ್ಕೆ 2 ಟೈಮ್ಸ್ ಕೂಡ ನೀವು ಟ್ರೈ ಮಾಡಿ. ಇನ್ಸ್ಟೆಂಟಾಗಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಒಂದು 2-3 ಸತಿ ಇದನ್ನು ಯೂಸ್ ಮಾಡಿದ ತಕ್ಷಣವೇ ನಿಮಗೆ ಗೊತ್ತಾಗುತ್ತೆ. ನೋಡಿ ಇವಾಗ ನೀಟಾಗಿ ಕಲಿಸ್ಕೊಂಡು ಇದನ್ನು ನೋಡಿ ನಿಮಗೆ ಇದು ಪೇಸ್ಟ್ ಥರ ಆಗಬೇಕು. ಈ ರೀತಿ ಆದಾಗ ಇದನ್ನು ಬ್ರಷ್ಷಿನ ಸಹಾಯದಿಂದ ನೀವು ಇದನ್ನು ಬ್ರಷ್ ಮಾಡ್ಕೊಂಡ್ಬಿಟ್ಟು ಬಾಯಿನ ಚೆನ್ನಾಗಿ ಮುಕ್ಕಳಿಸ್ಕೊಳ್ಳಿ. ಇದರಿಂದ ನಿಮಗೆ ಒಂದು ಒಳ್ಳೆಯ ವಾಸನೆ ಇರುತ್ತೆ, ಸುವಾಸನೆ ಇರುತ್ತೆ.